ಬ್ಯಾಂಕರ್ ಮತ್ತು ಕಸ್ಟಮರ್ ಸ್ಪೆಷಲ್ ರಿಲೇಷನ್ಶಿಪ್ನ ನಾವು ನೋಡ್ತಾ ಇದ್ವಿ. ಲಾಸ್ಟ್ ನಾವು ನೋಡಿದ್ದು ಅಪ್ರೋಪ್ರಿಯೇಷನ್, ರೈಟ್ ಆಫ್ ಅಪ್ರೋಪ್ರಿಯೇಷನ್ ಬೈ ದ ಬ್ಯಾಂಕರ್. ಏನು ಅಪ್ರೋಪ್ರಿಯೇಟು? ಯಾವುದೇ ಒಂದು ಡೆಟ್ ಇನ್ಸಫಿಷಿಯೆಂಟ್ ಫಂಡ್ ಕೊಟ್ಟರೆ ಕಸ್ಟಮರು, ಆ ಅಮೌಂಟ್ನ ಯಾವ ಥರ ಆ ಡೆಟ್ಗೆ ಅವರು ಡಿವೈಡ್ ಮಾಡಬೇಕು ದುಡ್ಡು ಅನ್ನೋದನ್ನು, ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ಪ್ರೆಸ್ ಡೈರೆಕ್ಷನ್ ಬೈ ದ ಕಸ್ಟಮರ್, ಅಥವಾ ಬ್ಯಾಂಕರ್ ಕ್ಯಾನ್ ಟೇಕ್ ಹಿಸ್ ಓನ್ ಡಿಸಿಷನ್ ಅಂತ ಬಂತು. ಆದರೆ ದೆರ್ ಈಸ್ ಅ ಕ್ಲೇಟನ್ಸ್ ಕೇಸ್. ದಿಸ್ ಇಸ್ ಅ ಕ್ಲೇಟನ್ಸ್ ರೂಲ್ ಅಂತ, ರೂಲ್ ಇನ್ ಕ್ಲೇಟನ್ಸ್ ಕೇಸ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ದಿಸ್ ರೂಲ್, ಬ್ಯಾಂಕರ್ ಹ್ಯಾಸ್ ಟು ಡಿಸ್ಟ್ರಿಬ್ಯೂಟ್. ಏನಪ್ಪ ಇದು ರೂಲು? ಆ್ಯಕ್ಚುಲಿ ಡೆವನೈನ್ ವರ್ಸಸ್ ನೋಬಲ್ ಹೋಲ್ಡ್ಸ್ ಗುಡ್ ಅಂತ ಒಂದು ಕೇಸ್ ಇದು. ಈ ಕೇಸು ಯಾವುದು ದುಡ್ಡು ಫಸ್ಟು ಅಪ್ರೋಪ್ರಿಯೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಇತ್ತು. ಆ ಕೇಸ್ ಮೇಲೆ ಏನಾಯಿತು, ಒಂದಷ್ಟು ವರ್ಡಿಕ್ಟ್ಸ್ಗಳು ಬಂತು. ದಟ್ ಈಸ್ ಅ ಲ್ಯಾಂಡ್ ಮಾರ್ಕ್ ಕೇಸ್ ಅಂತ ಹೇಳ್ತೀವಿ ಈ ಅಪ್ರೋಪ್ರಿಯೇಷನ್ ಸಂಬಂಧಪಟ್ಟಿದ್ದಕ್ಕೆ. ಸೊ ಅಲ್ಲೇನಾಯಿತು, ಒಂದಷ್ಟು ರೂಲ್ಸ್ನ ಮಾಡಿದ್ರು. ರೂಲ್ಸ್ ಯಾವುದಕ್ಕೆ? ಅಪ್ರೋಪ್ರಿಯೇಟ್, ಹೀಗೆ ಇನ್ಸಫಿಷಿಯೆಂಟ್ ಫಂಡ್ ಬಂದಾಗ ಬ್ಯಾಂಕ್ ಯಾವ ಥರ ಅಪ್ರೋಪ್ರಿಯೇಟ್ ಮಾಡಬೇಕು ಅಂತ. ಅಕಾರ್ಡಿಂಗ್ ಟು ದಿಸ್ ರೂಲ್ ಆಫ್ ಇನ್ ಕ್ಲೇಟನ್ಸ್ ಕೇಸ್, ದಿಸ್ ಇಸ್ ಕಾಲ್ಡ್ ಅ ಕ್ಲೇಟನ್ಸ್ ಕೇಸ್. ಈ ಕ್ಲೇಟನ್ಸ್ ಕೇಸ್ ಬಂದಿದ್ದರಿಂದ ರೂಲ್ಸ್ನ ಫಾರ್ಮ್ ಮಾಡಿದ್ರು. ಏನು ರೂಲ್ ಮಾಡಿದ್ರು ಅಂದರೆ, ಅಕಾರ್ಡಿಂಗ್ ಟು ದಿಸ್ ರೂಲ್, ದ ಅಪ್ರೋಪ್ರಿಯೇಷನ್ ಟೇಕ್ಸ್ ಪ್ಲೇಸ್ ಆನ್ ದ ಬೇಸಿಸ್ ಆಫ್ ಫಸ್ಟ್ ಡೆಟ್ ಫಸ್ಟ್ ಲಿಕ್ವಿಡೇಷನ್. ರೌಂಡಾಗಿ ಹಾಕಿದೆ. ದ್ಯಾಟ್ ಮೀನ್ಸ್ ಯಾವುದೇ ಒಂದು ಅಪ್ರೋಪ್ರಿಯೇಷನ್ ಅಮೌಂಟ್ ಬಂದಾಗ, ಇಫ್ ಇಟ್ ಈಸ್ ನಾಟ್ ಇನ್ಸ್ಟ್ರಕ್ಟೆಡ್ ಬೈ ದ ಕಸ್ಟಮರ್ ಆ್ಯಂಡ್ ಅಮೌಂಟ್ ಈಸ್ ಇನ್ಸಫಿಷಿಯೆಂಟ್, 2-3 ಲೋನ್ ಇದೆ, ಅದಕ್ಕೆ ಯಾವುದಕ್ಕಪ್ಪ ಹಾಕಬೇಕು ಅಂದಾಗ ಇಲ್ಲೇನು ಹೇಳಿದೆ, ಈ ರೂಲ್ ಪ್ರಕಾರ ಏನು ಹೇಳಿದೆ ಅಂದರೆ, ಫಸ್ಟ್ ಡೆಟ್ ಯಾವುದು ತೊಗೊಂಡಿದ್ರು ಅದಕ್ಕೆ ಫಸ್ಟ್ ಅದನ್ನು ಕ್ಲೋಸ್ ಮಾಡಬೇಕು ಅಂತ ಬಂತು. ಆಯಿತಾ? ದಿಸ್ ರೂಲ್ಸ್ ಹ್ಯಾಸ್ ಗಿವನ್ ಇನ್ ದಿಸ್ ಕೇಸ್. ಸೊ ಮುಂದೆ ನೋಡೋಣ. ಇನ್ ಅದರ್ ವರ್ಡ್ಸ್, the first credit into the account is extinguished by first debt and so on. ಅಂದರೆ ಯಾವುದು ಫಸ್ಟು ಕ್ರೆಡಿಟ್ ತೊಗೊಂಡಿರ್ತಾನೆ ಅದಕ್ಕೆ ಫಸ್ಟು ದುಡ್ಡು ಹಾಕಬೇಕು. ಅದು ಮುಗ್ದಾದ್ಮೇಲೆ ನೆಕ್ಸ್ಟ್ ಯಾವ್ದು ತೊಗೊಂಡಿರ್ತಾನೆ ಲೋನು ಅದಕ್ಕೆ ಹಾಕಬೇಕು. ಅದು ಮುಗ್ದಾದರೆ ನೆಕ್ಸ್ಟ್ಗೆ ಹೋಗಬೇಕಾಗುತ್ತೆ. ಸೊ ಇದನ್ನು ಕ್ರೊನೊಲಾಜಿಕಲ್ ಆರ್ಡರ್ ಅಂತ, ಫಸ್ಟ್ ಯಾವಾಗ ತೊಗೊಂಡ ಅದನ್ನು, ಸೆಕೆಂಡ್ ಯಾವಾಗ ತೊಗೊಂಡ ಅದನ್ನು, ಆ ಥರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ನಾವೇನು ಹೇಳ್ತೀವಿ, ಹಾಗೆ ಫಸ್ಟ್ ಡೆಟ್ ಫಸ್ಟ್ ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ಕೀಪಿಂಗ್ ದಿಸ್ ಪಾಯಿಂಟ್ ಇನ್ ವ್ಯೂ, ಸೆಕ್ಷನ್ 61 ವಾಸ್ ಇನ್ಕಾರ್ಪೊರೇಟೆಡ್ ಇನ್ ದ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಈ ಕೇಸ್ ಆದಮೇಲೆ ಏನು ಮಾಡಿದ್ರು, 1872 ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಸೆಕ್ಷನ್ 61ನ ತಂದು ಈ ರೂಲ್ಸನ್ನು ಹಾಕಿದ್ರು. So this section lays down that in the absence of action regarding the appropriation on either side, either ಬ್ಯಾಂಕ್ಗೂ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು, ಅಥವಾ ಕಸ್ಟಮರು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಆವಾಗ, ಅಥವಾ ಬ್ಯಾಂಕಲ್ಲೂ ರೂಲ್ಸ್ ಇಲ್ಲ ಅಂದಾಗ, ನಾ ಹೇಳಿದೆ ಒಂದೊಂದು ಬ್ಯಾಂಕಲ್ಲಿ ಅವ್ರದ್ದೇ ಆದ ರೂಲ್ಸ್ಗಳಿರುತ್ತೆ ಅಂತ, ಬಟ್ ಈ ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ಇಲ್ಲ ಅಂದ್ಕೊಡೋಣ. ಆವಾಗ ಆ ಥರ ಬ್ಯಾಂಕ್ಗಳು ದೇ ಹ್ಯಾವ್ ಟು ಗೋ ಅಬೌಟ್ ಕ್ಲೇಟನ್ಸ್ ಕೇಸ್ ರೂಲ್ಸ್. They have to go for first debt first liquidation. If the debts are of the same date, ಅಕಸ್ಮಾತ್ 2 ಡೇಟ್, ನಾನು ಕ್ರೊನೊಲಾಜಿಕಲ್ ಆರ್ಡರ್ ಅಂತ ಹೇಳಿದೆ, ಅಕಸ್ಮಾತ್ ಒಂದೇ ಡೇಟಲ್ಲಿದ್ದಾಗ ದ ಅಪ್ರೋಪ್ರಿಯೇಷನ್ ಶುಡ್ ಬಿ ಮೇಡ್ ಪ್ರಪೋರ್ಷನೇಟ್ಲಿ. ಅವಾಗ ಏನು ಮಾಡ್ತಾರೆ, ಆ 2 ಡೆಟ್ಗೂ ಪ್ರಪೋರ್ಷನ್ ಆಗಿ, ಇವಾಗ 1 ಡೇಟು 1 ಲಕ್ಷ ತೊಗೊಂಡಿದ್ದಾನೆ, 2ನೇ ಡೇಟು 2 ಲಕ್ಷ ತೊಗೊಂಡಿದ್ದಾನೆ ಒಂದೇ ದಿನ ಅಂತಂದಾಗ, ಇಲ್ಲಿ 3,000 ಕೊಟ್ಟಿದ್ದಾನೆ ಅಂತಂದಾಗ ಅಲ್ಲಿ 1,000 1 ಲಕ್ಷಕ್ಕೆ, 2,000 2 ಲಕ್ಷದಕ್ಕೆ ಅಪ್ರೋಪ್ರಿಯೇಟ್ ಮಾಡಬೇಕು. ವಿ ಹ್ಯಾವ್ ಟು ಡೂ ದ ಪರ್ಸೆಂಟೇಜ್ ವೈಸ್ ಚೇಂಜಸ್ ಆ್ಯಂಡ್ ಅದನ್ನು ಅಲ್ಲಿಗೆ ದುಡ್ಡನ್ನು ಹಾಕಬೇಕಾಗುತ್ತೆ. ಸೊ ಹಿಯರ್ ದ ಕ್ಲೈಟನ್ಸ್ ಕೇಸ್ ರೂಲ್ ಏನು ಹೇಳುತ್ತೆ ಅಂತಂದರೆ, ಫಸ್ಟ್ ಯಾವುದು ಡೆಟ್ ಇದೆ, ಫಸ್ಟು ಯಾವುದು ಲೋನ್ ತೊಗೊಂಡ್ರು ಅದಕ್ಕೆ ದುಡ್ಡು ಅಪ್ರೋಪ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ. ದಿಸ್ ಇಸ್ ವಾಟ್ ಕ್ಲೈಟನ್ಸ್ ಕೇಸ್. ಸೊ ಇದಕ್ಕೆ ಒಂದಷ್ಟು ಕಂಡೀಷನ್ ಇದೆ. ಏನು ಅಂದರೆ, ಇಲ್ಲಿ ಬ್ಯಾಂಕರ್ ಅಥವಾ ಕಸ್ಟಮರ್ ಯಾವುದೇ ಇನ್ಫಾರ್ಮೇಷನ್ ಒಂದು ಕೊಟ್ಟಿರಬಾರ್ದು ಅಪ್ರೋಪ್ರಿಯೇಷನ್ಗೆ, ಆ್ಯಂಡ್ ಒಂದೇ ಥರದ ಅಕೌಂಟಲ್ಲಿ ಇದು ಲೋನ್ ತೊಗೊಂಡಿರಬೇಕು. ಬೇರೆ ಬೇರೆ ಅಕೌಂಟ್ ಆಗಿದ್ದರೆ ಅದನ್ನು ಮಾಡೋಕ್ಕಾಗಲ್ಲ. ದಿಸ್ ರೂಲ್ ಕೆನಾಟ್ ಬಿ ಅಪ್ಲೈ ಟು ದ ಅಕೌಂಟ್ಸ್ ವಿಚ್ ಸ್ಟಾಪ್ಡ್ ಇನ್ ದ ಮಿಡಲಲ್ಲಿ ಸ್ಟಾಪ್ ಆಗಿಬಿಟ್ಟಿದೆ, ಎಷ್ಟೋ ದಿನ ಡಿಫಾಲ್ಟರ್ ಆಗಿದೆ, ಅದಕ್ಕೆ ಮಾಡೋಕ್ಕಾಗಲ್ಲ. ದಿಸ್ ರೂಲ್ ಈಸ್ ನಾಟ್ ಅಪ್ಲಿಕಬಲ್ ಟು ಬ್ರೋಕನ್ ಅಕೌಂಟ್ಸ್.
It means a cash credit or overdraft account is closed, and when a new account is opened for further transaction, the rule is not applicable to the old current account. ಒಂದು ಕ್ಲೋಸ್ ಆಗಿದೆ, ಇನ್ನೊಂದು ಓಪನ್ ಆಗಿದೆ, ಹಳೇದಕ್ಕೆ ಹೊಸದಕ್ಕೆ ಕ್ಲೋಸ್ ಆಗಿರೋದಕ್ಕೆ ಇದಕ್ಕೆ ಮಾಡೋಕ್ಕಾಗಲ್ಲ, ಅಪ್ರೋಪ್ರಿಯೇಟ್ ಮಾಡೋಕ್ಕಾಗಲ್ಲ. ದೀಸ್ ಆರ್ ದ ಕಂಡೀಷನ್ಸ್. Okay, then we'll see the last right of the banker, that is right under garnishee order. ಸೊ ಈ ಆರ್ಡರ್ನ ನಾವು ಒಂದು ಎಕ್ಸಾಂಪಲ್ ಮುಖಾಂತರ ನೋಡ್ಕೊಂಬಿಡೋಣ. ಸೊ ಇಟ್ಸ್ ವೆರಿ ಈಸಿ. ಗಾರ್ನಿಷಿ ಅನ್ನೋದು ಯಾವುದು ಲ್ಯಾಟಿನ್ ವರ್ಡ್ ಗಾರ್ನೈರಿಂದ ತೊಗೊಂಡಿದ್ದಾರೆ. ದಟ್ ಮೀನ್ಸ್ ವಾರ್ನಿಂಗ್, ಟು ವಾರ್ನ್ ಅಂತ. ಏನಪ್ಪ ಏನು ಹೇಳುತ್ತೆ ಈ ಆರ್ಡರ್ ಅಂತಂದರೆ, ಇಟ್ಸ್ ಅ ರೈಟ್ ಟು ಟೇಕ್ ಆರ್ಡರ್. ಯಾರ್ದು? ಬ್ಯಾಂಕರ್ದು ರೈಟ್ ಟು ಟೇಕ್ ಆರ್ಡರ್. ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಎ ಈಸ್ ಅ ಕಾಂಟ್ರಾಕ್ಟರ್ ಆ್ಯಂಡ್ ಒಬ್ಟೈನ್ಸ್ ಅ ಲೋನ್ ಫ್ರಮ್ ಬಿ ಬ್ಯಾಂಕರ್ ಅಂದ್ಕೊಳ್ಳೋಣ, ಆಯಿತಾ. ಎ ಏನು ಮಾಡಿದ್ದಾನೆ? ಕಾಂಟ್ರಾಕ್ಟರು, ಬಿ ಬ್ಯಾಂಕು ಅಲ್ಲಿಂದ ಲೋನ್ ತೊಗೊಂಡಿದ್ದಾನೆ. ಎ ಫೇಲ್ಸ್ ಟು ಪೇ ದ ಮನಿ ಟು ಬಿ. ಎ ಪೇ ಮಾಡ್ತಾ ಇಲ್ಲ ದುಡ್ಡು ಆ್ಯಸ್ ಪರ್ ದ ಸ್ಟಿಪ್ಯುಲೇಷನ್. ಟೈಮ್ ಸರಿಯಾಗಿ, ಆ ಡೇಟಿಗೆ ಸರಿಯಾಗಿ ಅವನು ದುಡ್ಡನ್ನು ಕೊಟ್ಟಿಲ್ಲ. ಹೆನ್ಸ್ ಬಿ ಫೈಲ್ಸ್ ಅ ಸೂಟ್ ಇನ್ ದ ಕೋರ್ಟ್ ಆಫ್ ಲಾ ಫಾರ್ ಡ್ಯೂಸ್. ಅವಾಗ ಏನು ಮಾಡ್ತಾನೆ ಬಿ ಬ್ಯಾಂಕರು, ಇವನು ದುಡ್ಡು ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಎ ಮೇಲೆ ಕೋರ್ಟ್ ಕೇಸ್ ಹಾಕ್ತಾನೆ. ಹಿಲ್ ಸ್ಯೂ ಅಗೇನ್ಸ್ಟ್ ಎ ಇನ್ ದ ಕೋರ್ಟ್ ಆಫ್ ಲಾ. ಕೋರ್ಟ್ಗಲ್ಲಿ ಅವನು ಸೂಟ್ನ ಹಾಕ್ತಾನೆ. ಓಕೆ, ಆಮೇಲೆ ಬಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಎಗೆ ಒಂದಷ್ಟು ದುಡ್ಡು ಬರೋದಿದೆ ಯಾರೋ ಥರ್ಡ್ ಪಾರ್ಟಿಯಿಂದ. ಸೇ ಫಾರ್ ಎಕ್ಸಾಂಪಲ್ ಸಿ ಅನ್ನೋನಿಂದ ಎಗೆ ಒಂದಷ್ಟು ದುಡ್ಡು ಬರೋದಿದೆ. ಅವನು ಯಾವುದೋ ಡೀಲಿಂಗ್ ಮಾಡಿದ್ದಾನೆ. ಸೊ ಎ ಒಂದಷ್ಟು ಸೇಲ್ ಮಾಡಿದ್ದಾನೆ ಸಿಗೆ. ಸಿ ಅವನಿಗೆ ದುಡ್ಡು ಕೊಡೋದು ಬಾಕಿ ಇದೆ, ಅದು ಎಗೆ ಗೊತ್ತಾಗುತ್ತೆ. ಸೊ ಇಲ್ಲೇನಾಗುತ್ತೆ, ಎ ಏನು ಮಾಡ್ತಾನೆ, ಹೀಲ್ ಗೋ ಟು ದ ಕೋರ್ಟ್ ಆಫ್ ಲಾ ಒನ್ಸ್ ಅಗೇನ್. ಹೋಗ್ತಾನೆ, ಹೀಲ್ ರಿಕ್ವೆಸ್ಟ್, ಬಿ ಕ್ಯಾನ್ ರಿಕ್ವೆಸ್ಟ್ ದ ಕೋರ್ಟ್ ಟು ಇಶ್ಯೂ ಆರ್ಡರ್ ಡೈರೆಕ್ಟಿಂಗ್ ಎಸ್ ಏಜೆನ್ಸಿ ನಾಟ್ ಟು ಮೇಕ್ ಎನಿ ಪೇಮೆಂಟ್. ಇವಾಗ ಏನು ಮಾಡ್ತಾನೆ, ಎ ಹೋಗ್ತಾನೆ, ಎ ಪೇ ಮಾಡಿಲ್ಲ ಅಲ್ಲ, ಬಿ ಬ್ಯಾಂಕರ್ ಹೋಗ್ತಾನೆ ಕೋರ್ಟ್ ಆಫ್ ಲಾಗೆ ಅಂಡ್ ಹೇಳ್ತಾನೆ, ನಂಗೆ ಒಂದಷ್ಟು ಆರ್ಡರ್ ಕೊಡಿ. ಸಿ ಎಗೆ ದುಡ್ಡು ಕೊಡಬಾರ್ದು. ಎಲ್ಲಿ ತನಕ ದುಡ್ಡು ಕೊಡಬಾರ್ದು? ಎ ನನಗೆ ದುಡ್ಡು ಕೊಡೋ ತನಕ ಸಿ ಅವನಿಗೆ ಎಗೆ ದುಡ್ಡು ಕೊಡಬಾರ್ದು ಅಂತ ಒಂದು ಆರ್ಡರ್ ಕೊಡಿ ಅಂತ ಹೇಳ್ತಾನೆ. ಸೊ ಇಫ್ ದ ಕೋರ್ಟ್ ಇಶ್ಯೂಸ್ ದ ಆರ್ಡರ್, ದ್ಯಾಟ್ ಬಿಕಮ್ಸ್ ಅ ಗಾರ್ನಿಷಿ ಆರ್ಡರ್. ಆಯಿತಾ? ಇವಾಗ ಯಾರು ಕೋರ್ಟ್ ಆರ್ಡರ್ ಇಶ್ಯೂ ಮಾಡುತ್ತೆ ಯಾರಿಗೆ? ಸಿಗೆ. ಹಿ ಈಸ್ ಅ ಥರ್ಡ್ ಪಾರ್ಟಿ ಟು ದ ಕಾಂಟ್ರಾಕ್ಟ್. ಯಾರು ಎ ಮತ್ತು ಬಿ ಮಧ್ಯದಲ್ಲಿರೋ ಕಾಂಟ್ರಾಕ್ಟ್ ಇದೋ, ಆದರೆ ಥರ್ಡ್ ಪಾರ್ಟಿ ಈಸ್ ಇನ್ವಾಲ್ವ್ಡ್ ಇನ್ ದ ಕಾಂಟ್ರಾಕ್ಟ್. ಯೂಶ್ವಲ್ ಆಗಿ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಲ್ಲ, ಆದರೆ ಈ ಕೇಸಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿರ್ತಾನೆ. ಸಿ ಅನ್ನೋನು ಹೇಗೆ ಕೊಡಬೇಕಾಗಿರೋ ದುಡ್ಡು ಹೋಲ್ಡ್ ಮಾಡಿಸಿ ಅಂತ. ಸೊ ಆವಾಗ ಕೋರ್ಟ್ ಏನು ಮಾಡುತ್ತೆ, ಆರ್ಡರ್ ಇಶ್ಯೂ ಮಾಡುತ್ತೆ. ಯಾರಿಗೆ? ಸಿಗೆ ಆರ್ಡರ್ ಇಶ್ಯೂ ಮಾಡುತ್ತೆ. ಏನಂತ? ಡೋಂಟ್